ಆಕ್ಚುಲಿ ಎಷ್ಟು ಎನರ್ಜಿ ಲಾಸ್ ಆಗ್ತಿರತ್ತಲ್ಲ, ಎನರ್ಜಿ ಆಗಲಿ ಟೈಮ್ ಖಂಡಿತ ಬದುಕಿನಲ್ಲಿ ನಮಗೆ ಪೇಂಟು ಬ್ರಷು ಇವೆಲ್ಲ ನಮ್ಮ ಟೈಮು ಫೋಕಸು ಅಟೆನ್ಷನ್ ಎನರ್ಜಿ ಇದ್ದಾಗೆ ಏನನ್ನು ಪೇಂಟ್ ಮಾಡ್ತೀವಿ ನಾವು ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ಯಾವ ಮನುಷ್ಯ ಅದರ ಹಿಂದೆನೇ ಓಡ್ತಿರ್ತಾನೆ ಅವನಿಗೆ ಅದು ಮಾತ್ರ ಕಾಣಿಸ್ತಾ ಇರುತ್ತೆ, ಆ ಇಂಟಿಮೆಸಿ ಮಾತ್ರ ಕಾಣಿಸ್ತಾ ಇರುತ್ತೆ. ಅವನ ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಅವನ ಕ್ರಿಯೇಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ನೌ ಟೆಲ್ ಮಿ, ಒಬ್ಬ ಮನುಷ್ಯ ಇದೇ ಎನರ್ಜಿನ ಉಪಯೋಗಿಸ್ಕೊಂಡು ಅವನು ಇದಕ್ಕೋಸ್ಕರ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾನೆ. ಇದ್ದ ಜಾಗದಲ್ಲೇ ಉಳಿದು ಹೋಗುವಂಥವರ ಮನಸ್ಥಿತಿ ಇರುತ್ತಲ್ಲ, ಅವರಿಗೆ ಯಾವಾಗಲೂ ಎಲ್ಲೆಲ್ಲೂ ಟೆಂಪ್ಟೇಷನ್ಸ್ಗಳು ಕಾಣಿಸ್ತಾ ಇರುತ್ತೆ. ಇದ್ದ ಜಾಗದಿಂದ ಮುಂದುವರಿಬೇಕು ಅನ್ನೋರ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಆಪರ್ಚುನಿಟಿಗಳು ಕಾಣಿಸ್ತಾ ಇರುತ್ತೆ. ಏನೋ ಆ ಕ್ಷಣಿಕ ಸುಖಕ್ಕೋಸ್ಕರ, ಆ ಇಂಟಿಮಸಿ ಎನರ್ಜಿಗೋಸ್ಕರ ಒಂದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕೂಡ ವೇಸ್ಟ್ ಮಾಡ್ಕೊಂಡವ್ರು ಇದ್ದಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು. ಆಮೇಲೆ ಈಗ ಗಮನಿಸಿದ್ರೆ ಆಕ್ಚುಲಿ ಎಷ್ಟು ಎನರ್ಜಿ ಲಾಸ್ ಆಗ್ತಿರತ್ತಲ್ಲ, ಎನರ್ಜಿ ಆಗಲಿ ಟೈಮ್ ಖಂಡಿತ. ಸೊ ಅದನ್ನೇ ನಾನು ಹೇಳಿದ್ದು. ಈಗ ನಾನು ಇದೊಂದು ಅನಾಲಜಿ ನಾನು ನಿಮ್ಗೆ ಹೇಳಿದ್ದು, ಅಂದರೆ $20 ಅಂತೇಳಿ. ನಾವು ಈಗ ನಮ್ಮ ರಿಯಲ್ ಲೈಫ್ಗೆ ಇದನ್ನು ಟಚ್ ಮಾಡೋಣ. ಓಕೆ, ಸೊ ಈಗ ನೋಡಿ, ನಾನು ನಿಮ್ಗೆ ಅವಾಗಲೇ ಬಿಗಿನಿಂಗ್ ಹೇಳಿದ್ದು ಒಂದು ಮೋಸ್ಟ್ ಪೊಟೆಂಟ್ ಎನರ್ಜಿ ಅಂತ ಹೇಳಿ. ನಾವು ಯೋಚನೆ ಮಾಡಿ, ಬದುಕು ಎಲ್ಲರಿಗೂ ಒಂದು ಡೈಲಿ ಕ್ಯಾನ್ವಾಸ್ ಅಂತ ಕೊಡುತ್ತೆ, ಒಂದು ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂದರೆ ಒಂದು ಖಾಲಿ ಪೇಪರ್ನ ಕೊಡುತ್ತೆ. ಬದುಕಿನಲ್ಲಿ ನಮಗೆ ಪೇಂಟು ಬ್ರಷು ಇವೆಲ್ಲ ನಮ್ಮ ಟೈಮು ಫೋಕಸು ಅಟೆನ್ಷನ್ ಎನರ್ಜಿ ಇದ್ದಾಗೆ ಏನನ್ನು ಪೇಂಟ್ ಮಾಡ್ತೀವಿ ನಾವು ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ಯಾವ ಮನುಷ್ಯ ಅದರ ಹಿಂದೆನೇ ಓಡ್ತಿರ್ತಾನೆ ಅವನಿಗೆ ಅದು ಮಾತ್ರ ಕಾಣಿಸ್ತಾ ಇರುತ್ತೆ, ಆ ಇಂಟಿಮೆಸಿ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಅವ್ನು ಯಾವಾಗಲೂ ಆ $20 ಹಿಂದೆ ಓಡ್ತಾ ಇದ್ದೇನೆ ಅಂತ ಅರ್ಥ. ಅಲ್ಲಿಗೆ ಮುಂದೆ ಇರೋ $5,000 ಇತ್ತಲ್ಲ, ಅಲ್ಲಿಗೆ ಅವನು ಅಟೆನ್ಷನ್ನೇ ಪೇ ಮಾಡ್ತಾ ಇಲ್ಲ ಅಂತಲ್ವಾ ಅದರ್ಥ. ಯಾವಾಗ ಅವನು $5,000 ಅಟೆನ್ಷನ್ ಪೇ ಮಾಡ್ತಾ ಇಲ್ಲ, ಆಬ್ವಿಯಸ್ಲಿ ಈಸ್ ಲೂಸಿಂಗ್ ಇಸ್ ವೆಲ್ತ್. ಇದನ್ನು ನಾನು ಹೇಳಿದ್ದು, ನೀವು ಕ್ವಶನ್ ಕೇಳಿದ್ದಕ್ಕೆ. ಅವನ ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಅವನ ಕ್ರಿಯೇಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ನೌ ಟೆಲ್ ಮಿ, ಒಬ್ಬ ಮನುಷ್ಯ ಇದೇ ಎನರ್ಜಿನ ಉಪಯೋಗಿಸ್ಕೊಂಡು ಅವನು ಇದಕ್ಕೋಸ್ಕರ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾನೆ. ಇದು ತಪ್ಪು ಅಂತ ನಾನು ಹೇಳ್ತಲ್ಲ, ಮೊರಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಅಬ್ಸೆಷನ್ ಬಗ್ಗೆ. ಅದೇನೇ ಜೀವನ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 24 ಗಂಟೆ ಅದೇ ವಿಷಯಗಳಲ್ಲಿ ಇರೋರ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಇದೇ ಎನರ್ಜಿನ ಇಟ್ಕೊಂಡು ನೀವು ಆಸ್ತಿ, ಐಶ್ವರ್ಯ, ವೆಲ್ತ್ ಮಾಡೋದೆಲ್ಲ ಒಂದ್ ಕಡೆ ಆದ್ರೆ, ಈಗ ಆಲ್ರೆಡಿ ಇರ್ತಕ್ಕಂಥ ನಿಮ್ಮ ವೆಲ್ತ್ನ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೇಗೆ ಕಳ್ಕೋತೀರಾ? ಇದರಲ್ಲಿ ಈ ಇಂಟಿಮೆಸಿ ಎನರ್ಜಿನಲ್ಲಿ ಇಂಟಿಮೆಸಿ ಎನರ್ಜಿ ಇನ್ವೆಸ್ಟ್ ಮಾಡ್ತಾನೆ ಇದ್ರೆ ಅವ್ರು ಹೇಗೆ ಅವರ ಲೈಫಲ್ಲಿ. ಈಗ ಉದಾಹರಣೆಗೆ ಯಾರೋ ಒಂದು ಹುಡುಗ 3 ಹೊತ್ತು ಇಂಟಿಮೆಸಿ ಎನರ್ಜಿ ಅಂತ ಯಾರಿಂದನೋ ಬಿದ್ದಿದ್ದಾನೆ. ಅವನು ಕೆಲಸ ಮಾಡಲ್ಲ, ಅದು ಮಾಡಲ್ಲ, ಅಥವಾ ಇರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬರೀ ಅದೇ ಸುಖ ಅಂತ ಬಿದ್ದಿದ್ದಾನೆ. ಟೈಮ್ ಹಾಳಾಯ್ತು, ಅವ್ನ ಪ್ರೊಡಕ್ಟಿವಿಟಿ ಏನೂ ಇಲ್ಲ, ಅವ್ನು ಸಂಪಾದನೆ ಮಾಡಿದ್ದು ಕಿತ್ತು ಗುಡ್ಡ ಹಾಕಿದ್ದು ಏನೂ ಇಲ್ಲ, ಬರೀ ಇದ್ರಲ್ಲೇ ಹಾಳು ಮಾಡ್ಕೊಂಡು ಲೈಫು. ಆದ್ರೆ ಇನ್ನೊಂದ್ ಕಡೆ ಯಾರೋ ಒಬ್ಬ ಅವ್ರ ತಾತನೋ ಅಪ್ಪನೋ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಕಾರು, ಬಂಗ್ಲೆಗಳು, ಎಕರೆಗಳ ಗಟ್ಟಲೆ ಜಮೀನೆಲ್ಲ ಇದೆ. ಇಲ್ಲಿ ಇವನು ಅವನ ಹತ್ರ ದುಡ್ಡಿದೆ, ವೆಲ್ತ್ ಇದೆ, ಶೋಕಿ ಅನ್ಬಿಟ್ಟು ಇದೇ ಇಂಟಿಮಸಿ ಎನರ್ಜಿ, ಇದೇ 3 ಹೊತ್ತು ಅದು ಬೇಕು ಅಂತ ಸಿಕ್ತೋರ್ ಜೊತೆ ಅದು ದುಡ್ಡಿರತ್ತಲ್ಲ, ಯಾರು ಬೇಕೋ ಬೇಡ ಆ ಥರದ್ದು ಇಟ್ಕೊಂಡು ಅಲ್ಲಿ ತುಂಬಾ ಎನರ್ಜಿ ಹಾಕೋದ್ರಿಂದ ಇಷ್ಟೂ ಆಸ್ತಿಗಳು, ತಾತ ಮಾಡದಂತ ಮನೆ ಆಸ್ತಿ ಅಥವಾ ಜಮೀನ್ಗಳು ಇದೆಲ್ಲ ಹೆಂಗ್ ಕಳ್ಕೊಂತಾರ ಅವನು? ನೀವೊಂದು ಮಾತು ಕೇಳಿದಿರ, ಕೂತು ಉಣ್ಣುವವರಿಗೆ ಕುಡಿಕೆ ಹಣ ಸಾಲದು ಅಂತೇಳಿ. ಯಾಕಂದ್ರೆ ಹರಿಯ ನದಿನಲ್ಲಿ ನೀರು ತಗೊಂಡ್ರೆ ನೀರು ಖಾಲಿ ಆಗಲ್ಲ, ನಿಂತಿರೋ ನೀರಲ್ಲಿ ನೀರು ತಗೊಂಡ್ರೆ ಖಾಲಿ ಆಗತ್ತೆ, ಬೇಗ ಖಾಲಿ ಆಗುತ್ತೆ. ಆ ಥರ ಅವ್ರ ಅಪ್ಪ ಅವರ ತಾತ ಯಾರು ಬೇಕಾದರೂ ಆಸ್ತಿ ಮಾಡಿಟ್ಟಿರಲಿ, ಆದರೆ ಅವನ ಕ್ರಿಯೇಷನ್ ಬಗ್ಗೆ ಗೊತ್ತಿಲ್ಲ ಅಂದರೆ, ಅವನ ಆಸ್ತಿನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಅದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಮ್ಯಾಕ್ಸಿಮಮ್ ಕಳ್ಕೊಂಡ್ಬಿಡ್ತಾರಲ್ಲ. ಸೊ ಆಲ್ಟರ್ನೇಟಿವ್ಲಿ ನೀವು ಹೇಳಿದಾಗೆ ಈಗ ಇದನ್ನು ಈ ಥರ ಹೇಳೋಣ, ಅಂದರೆ 2 ಜಾಗ ಇರುತ್ತೆ ಅವ್ರಿಗೆ ಅಲ್ವಾ. ಒಂದು ಕ್ರಿಯೇಷನ್ಗೂ ಜಾಗ ಇರುತ್ತೆ, ಇನ್ನೊಂದು ಡಿಸ್ಟ್ರಕ್ಷನ್ಗೂ ಜಾಗ ಇರುತ್ತೆ. ಸೊ ಈ ಪ್ರಪಂಚದಲ್ಲಿ ನಾವೆಲ್ಲ 2 ಲೋಕಗಳಲ್ಲಿ ನಡೀತಾ ಇರ್ತೀವಿ. ಒಂದನೇದು ವಿಷಲೋಕ, ದಟ್ ಈಸ್ ದ ರೆಲ್ಮ್ ಆಫ್ ಪಾಯ್ಸನ್. ಇನ್ನೊಂದು ಅಮೃತ ಲೋಕ ಅಂತ, ದ ರೆಲ್ಮ್ ಆಫ್ ನೆಕ್ಟರ್. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಬೇಕಂದ್ರೆ, ನಮ್ಮಲ್ಲಿ 2 ದ್ವಂದ್ವದ ವಿಷಯಗಳಿದೆ, ದ್ವಂದ್ವ ಲೋಕ ಇದೆ 2. ಈಗ ನಾವು ತಗೊಳ್ಳುವಂಥ ಪ್ರತಿ ಡಿಸಿಷನ್ಸ್ಗಳಾಗಿರಲಿ, ನಾವು ತಗೊಳ್ಳುವಂಥ ಪ್ರತಿ ಆ್ಯಕ್ಷನ್ಸ್ಗಳಲ್ಲಾಗಿರಲಿ, ನಮ್ಮ ಸುತ್ತಮುತ್ತನೇ 2 ಲೋಕಗಳು ಯಾವಾಗಲೂ ಇರುತ್ತೆ.
ಇದನ್ನ ತುಂಬ ಸಿಂಪ್ಲಿಫೈಡ್ ಆಗಿ ಹೇಳ್ಬೇಕಂದ್ರೆ ಜೇನು ಹುಳದೊಂದು ಎಕ್ಸಾಂಪಲ್ನ ಕೊಡ್ಬೋದು. ಇಟ್ಸ್ ಮೈ ಮೋಸ್ಟ್ ಬ್ಯೂಟಿಫುಲ್ ಏನೋ ಕ್ರೀಚರಲ್ಲಿ ಅದು ಒಂದು ಜೇನುಹುಳ. ಯಾಕಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಜೇನು ಹುಳಗಳನ್ನು ನಾವು ಸಾಕಿದ್ದು, ಹಾಗಾಗಿ ಅದರ ನೇಚರ್ ನನಗೆ ಐಡಿಯಾ ಇದೆ. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಜೇನುಹುಳ ದಿನ ಮೈಲಿಗಟ್ಟಲೆ ಹಾರಾಡುತ್ತೆ, ಪ್ರತಿದಿನ ರೆಸ್ಟ್ಲೆಸ್ ಆಗಿ ಹಾರಾಡುತ್ತೆ. ಆದರೆ ಪ್ರತಿದಿನನೂ ಹೋಗ್ಬೇಕಾದ್ರೆ ಅದು ಡರ್ಟು, ಗಾರ್ಬೇಜು, ಕೊಳೆತ ಹಣ್ಣುಗಳು ಮತ್ತು ಕಸ ಕಡ್ಡಿ ಎಲ್ಲವನ್ನ ದಾಟ್ಕೊಂಡು ಹೋಗುತ್ತೆ. ಆದರೆ ಒಂದೇ ಒಂದು ವಿಷಯ ನೀವು ನೋಟಿಸ್ ಮಾಡಿದ್ದೀರಾ? ಅದರೊಳಗಡೆ ಯಾವತ್ತೂ ಜೇನುಹುಳ ಆ ಜಾಗಗಳಲ್ಲಿ ಕೂತಿರೋದು ನೋಡಿದ್ದೀರಾ ನೀವು? ಗಾರ್ಬೇಜಲ್ಲಿ ನೋಡಿದ್ದೀರಾ? ಸಗಣಿ ಮೇಲೂ ಕೂರಲ್ಲ. ಸಗಣಿ ಮೇಲೂ ಕೂರೋದಿಲ್ಲ ಅಲ್ವಾ? ಸೊ ಅಂದರೆ ಅದಕ್ಕೆ ಆ ಕೊಳ್ತೋಗಿರುವಂಥ ಹಣ್ಣು ಎಷ್ಟೇ ಹತ್ರ ಇರ್ಬೋದು, ಎಷ್ಟೇ ಈಸಿ ಆಕ್ಸೆಸ್ ಇರ್ಬೋದು, ಆದ್ರೂ ಸಹ ಅಪ್ಪಿ ತಪ್ಪಿನೂ ಅದು ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ. ಅದು ಯಾವಾಗಲೂ ಹುಡ್ಕೊಂಡು ಹೋಗೋದು ಏನನ್ನ? ಹೂವನ್ನೇ ಹುಡ್ಕೊಂಡು ಹೋಗುತ್ತೆ, ಹೂವನ್ನೇ ಹುಡ್ಕೊಂಡು ಹೋಗುತ್ತೆ ಅಲ್ವಾ? ಮಕರಂದವನ್ನೇ ಹುಡ್ಕೊಂಡು ಹೋಗುತ್ತೆ. ಸೊ ಇದನ್ನು ನಾನು ಹೇಳಿದ್ದು ರೆಲ್ಮ್ ಆಫ್ ನೆಕ್ಟರ್, ಅಂದರೆ ಅಮೃತ ಲೋಕ. ಸೊ ಈಗ ನೋಡಿ, ನಾವದು ಜಸ್ಟ್ ಯೋಚನೆ ಮಾಡಿ ನೋಡಿ. ಇವಾಗ ಬದಲಾಗಿ ಜೇನುಹುಳ ಹುಡ್ಕೊಂಡು ಹೋಗುವಂಥದ್ದು ಫ್ರೆಶ್ ಆಗಿರುವಂಥ ಫ್ಲವರ್ಸ್ಗಳನ್ನ, ಅಂದರೆ ಹೂಗಳನ್ನು ಹುಡ್ಕೊಂಡು ಹೋಗುತ್ತೆ. ಅದರ ಬ್ಯೂಟಿ, ಅದರ ಫ್ರಾಗ್ರೆನ್ಸು, ಅದರ ಫ್ಲವರಲ್ಲಿರುವಂಥ ಆ ಒಂದು ಅಟ್ರಾಕ್ಷನು ಅದನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಸೌಂದರ್ಯ ಅಲ್ವಾ, ಅದನ್ನೇ ಹುಡ್ಕೊಂಡು ಹೋಗುತ್ತೆ. ಅದು ಒಪ್ಪಿ ತಪ್ಪಿನವೇ ಎಲ್ಲೂ ಹೋಗ್ಬಿಟ್ಟು ನಾನ್ ಸೆನ್ಸ್ ಹತ್ರ ಹೋಗೋದೇ ಇಲ್ಲ. ಅದನ್ನೇ ಅದು ಯಾವಾಗಲೂ ಹುಡುಕುವಂಥದ್ದು, ಅರ್ಥಾತ್ ಅಮೃತ ಲೋಕನೇ ಹುಡುಕುತ್ತೆ. ಸೊ ಇದನ್ನು ನಾನು ಹೇಳಿದ್ದು ರೆಲ್ಮ್ ಆಫ್ ನೆಕ್ಟರ್ ಅಂತ ಹೇಳಿ. ಅಂದರೆ ಒಂದು ನೆಕ್ಟರ್ ಅಂತ ಹೇಳಿದ್ರೆ ಹನಿಯನ್ನು ಹುಡ್ಕೊಂಡು ಹೋಗುತ್ತೆ ಅಂತ. ಸೊ ಈ ಜೇನು ಹುಳಕ್ಕೆ ಆ ಒಂದು ಎಕ್ಸ್ಪೆಕ್ಟೆಡ್ ಫ್ಲವರ್ ಸಿಕ್ಕಿದಾಗ, ಅಂದರೆ ಹೂ ಸಿಕ್ಕಿದಾಗ, ಅದು ಯಾವತ್ತೂ ಆ ಹೂವಿನ ಬ್ಯೂಟಿಯನ್ನು ಹಾಳು ಮಾಡಲ್ಲ. ಅದರ ಫ್ರಾಗ್ರೆನ್ಸನ್ನು ಯಾವತ್ತೂ ಕದ್ಕೊಂಡು ಹೋಗೋದಿಲ್ಲ. ಅದರ ನೇಚರ್ ಏನಿರುತ್ತೆ ಅದನ್ನು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ, ಅದರ ಫ್ರಾಗ್ರೆನ್ಸ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಜಸ್ಟ್ ಹೂವಿನ ಒಳಗಡೆ ಹೊಕ್ಕು ಅದರೊಳಗಡೆ ಇರುವಂಥ ಮಕರಂದನ ಡ್ರಾಪ್ ಬೈ ಡ್ರಾಪ್ ಸ್ಟೋರ್ ಮಾಡಿಕೊಳ್ಳುತ್ತೆ. ಅದಾದ್ಮೇಲಿಂದ ಇಡೀ ಪ್ರಪಂಚಕ್ಕೆ ಅದನ್ನು ಕೊಡುತ್ತೆ. ಇದು ಆಲ್ಮೋಸ್ಟ್ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ಸೊ ಜೇನುಹುಳದ ಕ್ಯಾರೆಕ್ಟರು ಮಕರಂದದ ಜೊತೆ ಅಲೈನ್ ಆಗಿರೋದ್ರಿಂದ ಅದು ಯಾವತ್ತೂ ಕೆಟ್ಟ ಜಾಗಗಳಿಗೆ ಹೋಗ್ಬಿಟ್ಟು ಕೂರೋದೇ ಇಲ್ಲ ಲೈಫಲ್ಲಿ. ಸೊ ನಮ್ಮ ಲೈಫಲ್ಲೂ ಈ ವಿಷಲೋಕ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಇಟ್ ಈಸ್ ಕಾಲ್ಡ್ ರೆಲ್ಮ್ ಆಫ್ ಟೆಂಪ್ಟೇಷನ್ ಅಂತ ಇಟ್ಕೊಳ್ಳಿ. ಅಂದರೆ ನಾವು ಹುಡುಕೊಂಡು ಹೋಗದೇ ಇದ್ರೂ ದಾರಿ ಉದ್ದಕ್ಕೂ ಅದು ಸಿಕ್ಕಿರುತ್ತೆ. ಅಂದರೆ ಅಡಿಕ್ಷನ್ಸ್ಗಳು, ಬ್ಯಾಡ್ ಕಂಪ್ನೀಸು, ಸರ್ಕಮ್ಸ್ಟೆನ್ಸಸ್ಸು, ಡ್ಯಾಮೇಜ್ಡ್ ಪೀಪಲ್ಲು, ಅವರ ಎನ್ವಿರಾನ್ಮೆಂಟ್ಸು, ಫೋಕಸ್ ಇಲ್ಲದೆ ಹೋಗಿರುವಂಥವ್ರು, ಈ ಥರದವರು ಸಾಕಷ್ಟು ಜನಗಳು ಸಿಗ್ತಾರೆ. ಮೊಬೈಲ್ ತೆಗೆದ್ರೆ ಅಥವಾ ವಿಷಯಗಳು ನೋಡಬೇಕು ಅಂತ ಹೇಳಿದ್ರೆ ಗಾಸಿಪ್ಸ್ ಮಾಡೋದಕ್ಕೆ, ಪಾನ್ ಅಡಿಕ್ಷನ್ಸ್ಗೆ ಭಾಳಷ್ಟು ವಿಷಯಗಳು ಮನುಷ್ಯನ ಬದುಕಿನ ಲೈಫಲ್ಲಿ ಸಿಕ್ತಾನೆ ಹೋಗುತ್ತೆ. ಆದರೆ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಮನುಷ್ಯ ಏನನ್ನ ಹುಡುಕ್ತಾ ಇದ್ದಾನೆ ಅಂತ. ಅಂದರೆ ರೆಲ್ಮ್ ಆಫ್ ಟೆಂಪ್ಟೇಷನಲ್ಲಿದ್ದಾನ ಅಥವಾ ರೆಲ್ಮ್ ಆಫ್ ನೆಕ್ಟರಲ್ಲಿದ್ದಾನ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅರ್ಥಾತ್ ಈಗ ನೋಡಿ, ನಮ್ಮ ಹತ್ರ ಅಮೃತ ಲೋಕ ಅಂತ ಹೇಳಿದ್ರೆ ನಮ್ಮ ಹತ್ರ ಅದು ಇದೆ. ಅಂದರೆ ಅಚೀವ್ಮೆಂಟ್ಸ್ಗಳನ್ನ ಮಾಡೋದ್ರ ಬಗ್ಗೆ ಫೋಕಸ್ ಮಾಡೋದಿರ್ಬೋದು, ಅಥವಾ ಡಿಸಿಪ್ಲಿನ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡೋದಿರ್ಬೋದು, ಬ್ಯಾಲೆನ್ಸ್ ಲೈಫನ್ನ ಎಲಿವೇಶನ್ ಬಗ್ಗೆ ಇರ್ಬೋದು, ಅಥವಾ ನಮ್ಮ ನಾಲೆಡ್ಜನ್ನ ಅಪ್ಗ್ರೇಡೇಷನ್ ಬಗ್ಗೆ ಇರ್ಬೋದು. ಇವೆಲ್ಲ ಅಮೃತ ಲೋಕಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಯಾರು ಯಾವ ಲೋಕಕ್ಕೆ ಎಷ್ಟು ಫಾಸ್ಟಾಗಿ ಅಟ್ರಾಕ್ಟ್ ಆಗ್ತಾರೆ ಅನ್ನೋದ್ರ ಮೇಲೆ ಅವರು ವಿಷಲೋಕದಲ್ಲಿ ನಿಂತಿರ್ತಾರ ಅಥವಾ ಅಮೃತ ಲೋಕದಲ್ಲಿ ನಿಂತಿರ್ತಾರ ಅನ್ನೋಂಥದ್ದು ಮ್ಯಾಟ್ರ್ ಆಗ್ತಾ ಇರುತ್ತೆ. ನೋಡಿ, ಈಗ ಈ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಲ್ಲ, ಇದು ತುಂಬ ಜನ ಅಂದ್ಕೊಳ್ಳೋದು ಮೊರಾಲಿಟಿ ಅಂತ ಮಾತ್ರ. ಆದರೆ ನಿಮ್ಮ ಕ್ಯಾರೆಕ್ಟರು ಕೊಳೆತ ಹಣ್ಣಿನ ಕಡೆಗೆ ಹೋದರೆ ಅದು ವಿಷದ ಲೋಕಕ್ಕೆ ಎಂಟ್ರಾದ ಹಾಗೆ. ಅದೇ ಕ್ಯಾರೆಕ್ಟರು ಹೂವಿನ ಲೋಕದ ಕಡೆಗೆ ಹೋದರೆ ಅವರು ಅಮೃತ ಲೋಕಕ್ಕೆ ಎಂಟ್ರಾದ ಹಾಗೆ. ಅರ್ಥ ಏನಂದರೆ, ನಾನೀಗೊಂದು ಹೇಳುವಂಥ ಮಾತನ್ನು ಭಾಳಷ್ಟು ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಲೈಫಲ್ಲಿ ಭಾಳಷ್ಟು ವಿಷಯಗಳು ಅರ್ಥ ಆಗುತ್ತೆ ನಮಗೆ. ಇದ್ದ ಜಾಗದಲ್ಲೇ ಉಳಿದು ಹೋಗುವಂಥವರ ಮನಸ್ಥಿತಿ ಇರುತ್ತಲ್ಲ, ಅವರಿಗೆ ಯಾವಾಗ್ಲೂ ಎಲ್ಲೆಲ್ಲೂ ಟೆಂಪ್ಟೇಷನ್ಸ್ಗಳು ಕಾಣಿಸ್ತಾ ಇರುತ್ತೆ. ಇದ್ದ ಜಾಗದಿಂದ ಮುಂದುವರಿಬೇಕು ಅನ್ನೋರ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಆಪರ್ಚುನಿಟಿಗಳು ಕಾಣಿಸ್ತಾ ಇರುತ್ತೆ. ಅರ್ಥಾತ್ ಅವ್ನಿಗೆ ಎಲ್ಲಿರ್ತಾನೆ ಅಲ್ಲೇ ಉಳ್ಕೊಂಡ್ಬಿಡ್ಬೇಕು, ಅವ್ನಿಗೇನೇನು ಮಾಡೋದಕ್ಕೆ ಕೆಲಸ ಇಲ್ಲ. ಅಪ್ಪ ಮಾಡಿದ್ದಾರೆ, ತಾತ ಮಾಡಿದ್ದಾರೆ, ಫೈನ್. ಸೊ ಅದಾದ್ಮೇಲೆ ಅವ್ನು ಅಲ್ಲೇ ಉಳ್ಕೋಬೇಕು ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲೆಲ್ಲೂ ಕಾಣಿಸುವಂಥದ್ದು ಬರೀ ಟೆಂಪ್ಟೇಷನ್ಸ್ ಮಾತ್ರ. ಈಗ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು ಅಲ್ವಾ? ಸೊ
ಅಂದರೆ ಆ ಟೆಂಪ್ಟೇಷನ್ಸ್ಗೆ ಅದಕ್ಕೆ ಹಿಂದೆ ಹೋಗ್ತಾ ಇರ್ತಾನೆ ಅಲ್ವಾ. ಸೊ ಅದೇನೆ ನೀವು ಯೋಚನೆ ಮಾಡಿ ನೋಡಿ, ಅವನು ಈಗಿರುವಂಥ ಜಾಗದಿಂದ ಬೇರೆ ಒಂದು ಲೆಕ್ಕಕ್ಕೆ ಬೆಳಿಬೇಕು, ನಾನು ಬೇರೆ ಒಂದು ಹೈಟಿಗೆ ನಾನು ರೀಚ್ ಆಗಬೇಕು ಅಂತಿರೋ ಒಂದು ಯಾವತ್ತೂ ಅವನು ಟೆಂಪ್ಟೇಷನ್ಸ್ಗಳ ಹಿಂದೆ ಹೋಗೋದೇ ಇಲ್ಲ. ಅವನು ಯಾವಾಗಲೂ ಏನನ್ನು ಹುಡ್ಕೊಂಡು ಹೋಗ್ತಾನೆ, ಆಪರ್ಚುನಿಟಿಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅವನು ಪ್ರತಿಯೊಂದು ದಾರಿ ತೋರಿಸ್ಕೊಂಡು ಹೋಗುತ್ತೆ. ಅಲ್ವಾ, ಯಾಕಂದರೆ ಪ್ರತಿಯೊಂದು ಚೈನ್ ಅದು ಒಂದು ನೆಗೆಟಿವ್ ಇನ್ಸಿಡೆಂಟ್ಗೆ ಎಂಟರ್ ಆಯ್ತು ಅಂತ ಹೇಳಿದ್ರೆ ಪದೇ 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 ಅದೇ ನೆಗೆಟಿವ್ ಇನ್ಸಿಡೆಂಟ್ಸ್ಗಳು ರಿಪೀಟ್ ಆಗುತ್ತೆ. ಒಂದು ಪಾಸಿಟಿವ್ ಚಾರ್ಮ್ ಎಂಟರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಲೈಫ್ ಪೂರ್ತಿ ಪಾಸಿಟಿವಿಟಿನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೋಡಿ, ನಮ್ಮ ಮೈಂಡು ಗಾರ್ಬೇಜ್ಗಳನ್ನು ಹುಡುಕ್ಬೋದು ಅಥವಾ ನೆಕ್ಟರೂ ಹುಡುಕ್ಬೋದು. ಆದರೆ ನಾವು ಯಾವ ಪ್ರಕಾರದಲ್ಲಿ ಎನ್ವಿರಾನ್ಮೆಂಟಲ್ಲಿ ಇರ್ತೀವಿ ಮತ್ತು ನಮ್ಮ ನೇಚರ್ ಏನು, ಕ್ಯಾರೆಕ್ಟರ್ ಏನು ಅನ್ನೋದ್ರ ಮೇಲೆ ಎಲ್ಲೋಗ್ಬಿಟ್ಟು ಕೂತ್ಕೊಳ್ಳುತ್ತೆ ಮೈಂಡು ಅಂತ ಡಿಪೆಂಡ್ ಆಗಿರುತ್ತೆ. ನಾವು ಅಪ್ಪಿ ತಪ್ಪಿನೂ ಅದ್ರ ಬಗ್ಗೆನೇ ನೀವು ಹೇಳಿದ್ರಲ್ಲಿ 24 ಗಂಟೆ ಅದೇ ಯೋಚನೆ ಬರುತ್ತೆ ಕೆಲವ್ರಿಗೆ ಅಂತ ಹೇಳಿ. ದಟ್ಸ್ ಅ ರೆಲ್ಮ್ ಆಫ್ ಟೆಂಪ್ಟೇಷನ್ ಆ್ಯಂಡ್ ಪೀಪಲ್ ಸ್ಪೆಂಡ್ ಲಾಡ್ ಆಫ್ ಟೈಮ್, ಮನಿ, ಎನರ್ಜಿ ಎಲ್ಲವೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರೆ 100% ಅವ್ನು ಯಾಕೆ ಉದ್ಧಾರ ಆಗ್ತಾನೆ?